ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪವಿತ್ರ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ತುಂಬಿದೆ. ಊರು ತುಮಕೂರು ಭಾಗದವರು. ತೂತು 2ನೇ ಗಂಡಿಗೆ ಕೊಡೋದಕ್ಕೆ ರೆಡಿ ಮಾಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ವೈವಾಹಿಕತೆ, ಮದುವೆಯಾಗಿ ಡೈವರ್ಸ್ ಆಗಿದೆ, ಮತ್ತೊಂದು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಕೆಲಸ ಟ್ರೇಡಿಂಗನ್ನು ಮಾಡ್ತಾಯಿದ್ದಾರೆ. ಆದಾಯ ಪ್ರತಿ ತಿಂಗಳಿಗೆ 40,000 ಸಿಗುತ್ತೆ ಅಂತೇಳಿ ತಿಳಿಸಿರೋದು. ಬಯಕೆ ಮದುವೆ ಆಗಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಅಂದರೆ ಸ್ನೇಹಿತರೆ, ಗಂಡನಿಗೆ ಡೈವರ್ಸ್ ಕೊಟ್ಟಿರುವ ಕಾರಣಕ್ಕೆ ಮತ್ತೊಂದು ಮದುವೆ ಆಗಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಈ ಒಂದು ಪ್ರೊಫೈಲನ್ನು ಕೊನೆ ತನಕ ನೋಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಡೈವರ್ಸ್ ಆಗಿ 2 ತಿಂಗಳಾಗಿದೆ, ಮದುವೆ ಆಗೋದಕ್ಕೆ ಗಂಡು ಹುಡುಕುತ್ತಿದ್ದೇನೆ ಬನ್ನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಸುಖ ಇಲ್ಲದೆ ತುಂಬಾ ಸೊರಗಿ ಹೋಗಿದ್ದೇನೆ, ತೂತಿನಿಂದ ನೀರು ಕೂಡ ಸೋರುತ್ತಿದೆ ಅಂತೇಳಿ ತಿಳಿಸಿರೋದು. ನನ್ನ ಕಷ್ಟಕ್ಕೆ ಸ್ಪಂದಿಸಲು ಯಾರೂ ಕೂಡ ಗಂಡು ಮಕ್ಕಳಿಲ್ಲ. ಇನ್ನು ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಮೊದಲನೇ ಗಂಡ ಸರಿಯಾಗಿ ಜೀವನ ಮಾಡಿಕೊಂಡು ಹೋಗಲಿಲ್ಲ, ಡೈವರ್ಸನ್ನು ಕೊಟ್ಟ ಅಂತೇಳಿ ತಿಳಿಸಿರೋದು. ಹಾಗಾಗಿ 2ನೇ ಅವಕಾಶ ಬೇರೆಯವರಿಗೆ ಕೊಡುತ್ತೇನೆ, ಕರೆ ಮಾಡಿ ಅಂತೇಳಿ ಇದಿಷ್ಟು ಡೈವರ್ಸ್ ಆಗಿ 2 ತಿಂಗಳಾಗಿದೆ, ಮದುವೆ ಆಗೋದಕ್ಕೆ ಗಂಡು ಹುಡುಕುತ್ತಿದ್ದೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ತುಂಬ ರೀಚ್ ಇದ್ದರೂ ಕೂಡ ಸರಿಯಾದ ಸುಖ ಇಲ್ಲ ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಇನ್ನು ಇವರಿಗೆ 2ನೇ ಮದುವೆ ಆಗೋದಕ್ಕೆ ಗಂಡು ಹೀಗಿರಬೇಕು ಅಂತೇಳಿ ಗಂಡಿನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ತೂತಿಗೆ ತೃಪ್ತಿಯನ್ನು ಕೊಡಬೇಕು. ಇನ್ನು ಉಜ್ಜುವ ಗಂಡಸರು ಅಂದರೆ ನನಗೆ ತುಂಬಾ ಇಷ್ಟ ಅಂತೇಳಿ ಇವರ ಒಂದು ಒಪಿನಿಯನ್ ತಿಳಿಸಿದ್ದಾರೆ. ಮದುವೆ ಆಗೋರಿಗೆ ಮಾತ್ರ ಅವಕಾಶ ಕೊಡಲಾಗುತ್ತೆ, ಇನ್ನು ಯಾವುದೇ ರೀತಿಯಾಗಿ ಟೈಮ್ ಪಾಸ್ ಮಾಡೋರಿಗೆ ಅವಕಾಶ ಕೊಡೋದಿಲ್ಲ. ಕರೆ ಮಾಡಿದಾಗ ನಂಬರನ್ನು ಕೊಡುತ್ತೇನೆ, ಸಮಯ ಸಿಕ್ಕಾಗ ಮಾತನಾಡೋಣ, ನಂತರ ತೂತಿನ ರುಚಿ ನೋಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ, ನಂತರ ಮದುವೆ ಮಾಡಿಕೊಳ್ಳೋಣ ಅಂತೇಳಿ ಇದಿಷ್ಟು 2ನೇ ಮದುವೆ ಆಗೋದಕ್ಕೆ ಗಂಡಿನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಕೊನೆಯದಾಗಿ ಇವರ ಬಳಿ ಇರುವ ಹ್ಯುಂಡೈ ವೆರ್ನಾ ಕಾರಿನ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಈ ಒಂದು ಕಾರಿನ ಸ್ಪೆಸಿಫಿಕೇಷನ್ ನೋಡೋದಾದರೆ ಬೇಸಿಕ್ ಮಾಡಲ್ ಪ್ರೈಸ್ ಬಂದ್ಬಿಟ್ಟು 13,63,000 ಅಂತ ತಿಳಿಸಿರೋದು. ಮೈಲೇಜು 18ರಿಂದ 20 ಕಿಲೋಮೀಟರ್ ಫರ್ ಲೀಟರ್ ಕೊಡುತ್ತೆ. ಎಂಜಿನ್ ಕೆಪಾಸಿಟಿ 1482 cc. ಸೇಫ್ಟಿ ವಿಚಾರಕ್ಕೆ ಬಂದರೆ ಗ್ಲೋಬಲ್ NCAP ಕಡೆಯಿಂದ 5 ಸ್ಟಾರನ್ನು ಕೊಟ್ಟಿದ್ದಾರೆ. ಇನ್ನು ಫ್ಯೂಯಲ್ ಟೈಪು ಪೆಟ್ರೋಲ್ ಮಾತ್ರ ಸಪೋರ್ಟ್ ಕೊಡುವಂಥದ್ದು. ಟ್ರಾನ್ಸ್ಮಿಷನ್ನು ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಇದೆ. ಹಾಗೆ ಸೀಟಿಂಗ್ ಕೆಪಾಸಿಟಿ 5 ಜನ ಆರಾಮಾಗಿ ಈ ಒಂದು ಕಾರಲ್ಲಿ ಕೂತ್ಕೊಳ್ಬೋದು ಅಂತೇಳಿ ಇದಿಷ್ಟು ಇವರ ಬಳಿ ಇರುವ ಹ್ಯುಂಡೈ ವೆರ್ನಾ ಕಾರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.